ಎಲ್ಲಿ ಬರ್ತದೆ ಗೊತ್ತಾಗಲಿಲ್ಲ. ನಮಸ್ಕಾರ. ಕರ್ನಾಟಕ ರಾಜ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಸೇವೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಒಂದು ವರ್ಷದಲ್ಲೇ ಬಸವಣ್ಣವರು ಹೇಳಿದಂತೆ ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇವತ್ತು ಆ ಮಾತಿಗೆ ಶಕ್ತಿ ತುಂಬಲಿಕ್ಕೆ 5 ಗ್ಯಾರಂಟಿಗಳನ್ನು 10 ತಿಂಗಳಲ್ಲೇ ನಿವಾರಣೆ ಮಾಡಿ ತಮ್ಮ ಸೇವೆಗೆ ಸದಾ ಸಿದ್ಧವಾಗಿದ್ದೇವೆ. ನಮ್ಮ ಸರ್ಕಾರದ ಬದ್ಧತೆ ನಮ್ಮ ನಾಡಿನ ಜನತೆ ಅನುಭವಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರು ನಗರದ ಜವಾಬ್ದಾರಿ, ಕರ್ನಾಟಕ ರಾಜ್ಯದ ಎಲ್ಲ ಇಲಾಖೆಗಳ ಜವಾಬ್ದಾರಿಯನ್ನು ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೀವಿ. ಕೃಷಿಗೆ, ವಾಣಿಜ್ಯ, ಕೈಗಾರಿಕೆ, ನೀರಾವರಿ ಇವೆಲ್ಲ ಕೂಡ ಅನೇಕ ಬದಲಾವಣೆಯನ್ನು ತಾವೆಲ್ಲ ಕಂಡಿದ್ದೀರಿ. ಸಾರಿಗೆ ಇಲಾಖೆಯಲ್ಲಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದದಿಂದ ದೊಡ್ಡ ಕನಸುಗಳನ್ನ ನನಸು ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಒಂದು ಹೊಸ ವಿಶೇಷವಾದಂತಹ ಕಾರ್ಯಕ್ರಮವನ್ನ ರೂಪಿಸಿದ್ದೇವೆ. ಇವತ್ತು ಕಸ ನಿರ್ವಹಣೆಗೆ ಮತ್ತು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲೂ ಕೂಡ ಒಂದು ಹೊಸ ಆಯಾಮವನ್ನ ಪ್ರಾರಂಭವನ್ನು ಮಾಡಿದ್ದೇವೆ. ಬೆಂಗಳೂರಿಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಬೇಕು, ಬೆಂಗಳೂರಿನ ಗೌರವನ ಕಾಪಾಡಬೇಕು ಅಂತ ಅನೇಕ ಯೋಜನೆಗಳನ್ನ ಈಗಾಗಲೇ ಅಡಿಪಾಯವನ್ನ ಹಾಕಿದ್ದೇವೆ. ಈಗಾಗಲೇ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಕಾವೇರಿಯಿಂದ 10 TMCಯನ್ನ ಮೀಸಲಾಗಿಡಬೇಕು ಅಂತೇಳಿ ಸರ್ಕಾರ ಆದೇಶ ಕೂಡ ಆಗಿದೆ. ಕಾವೇರಿ 5ನೇ ಹಂತ ಪೂರ್ಣಗೊಳ್ತಾ ಇದೆ. 6ನೇ ಹಂತಕ್ಕೆ ಈಗಾಗಲೇ ಯೋಜನೆಯನ್ನ ನಾವು ತಯಾರು ಮಾಡ್ತಾ ಇದ್ದೇವೆ. 110 ಹಳ್ಳಿಗಳು ಕೂಡ ಕಾವೇರಿ ನೀರನ್ನ ಒದಗಿಸಿಕೊಡ್ಲಿಕ್ಕೆ ಎಲ್ಲ ತರದ ಕಾರ್ಯಕ್ರಮವನ್ನ ಈಗಾಗಲೇ ನಾವು ರೂಪಿಸಿದ್ದೇವೆ. ಈ ರೀತಿ ಬೆಂಗಳೂರು ನಗರದ ಎಲ್ಲ ವರ್ಗದ ಜನರಿಗೆ, ಅತಿ ಹೆಚ್ಚು ಕಂದಾಯವನ್ನು ಕೊಡುವಂತ ಜನರಿಗೆ ಸಹಕಾರವನ್ನು ಕೊಡಲಿಕ್ಕೆ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇದಲ್ಲದೆ ಗ್ರಾಮೀಣ ಪ್ರದೇಶ, ಒಣಭೂಮಿ ಇರುವಂತ ರಾಜ್ಯ ಕರ್ನಾಟಕ ರಾಜ್ಯ. ಆ ರಾಜ್ಯದಲ್ಲಿ ಅತಿ ಹೆಚ್ಚು ನೀರಾವರಿ ಯೋಜನೆಗಳನ್ನ ತರಬೇಕು, ಕೆರೆಯನ್ನ ತುಂಬಿಸ್ಬೇಕು, ರೈತರಿಗೆ ಶಕ್ತಿ ತುಂಬಿಸ್ಬೇಕು ಅಂತೇಳಿ ಕಾರ್ಯಕ್ರಮಗಳನ್ನ ಈಗಾಗಲೇ ರೂಪಿಸಿದ್ದೇವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಅನೇಕ ಸುಮಾರು 40,000 ಕೋಟಿ ರೂಪಾಯಿಯಷ್ಟು ಮೀಸಲಾಗಿಟ್ಟು ಆ ವರ್ಗದ ಜನರ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸಿರುವುದು ತಮಗೆಲ್ಲ ಗೊತ್ತಿರುವಂತ ವಿಚಾರ. ಕರ್ನಾಟಕ ರಾಜ್ಯದಲ್ಲಿ ತಾವು ಕೊಟ್ಟಂತ ಸಹಕಾರ ಇಡೀ ದೇಶ ಒಂದು ಸಂಚಲನ ಆಗಿದೆ. ನಮ್ಮ ಕರ್ನಾಟಕ ರಾಜ್ಯದ ಗ್ಯಾರಂಟಿಗಳು ಇಡೀ ದೇಶ ನಮ್ಮ ಗ್ಯಾರಂಟಿಗಳನ್ನ ನೋಡ್ತಾ ಇದೆ. ಇದು ನೀವು ಕೊಟ್ಟಂತ ಶಕ್ತಿಯಿಂದ ಇಂಥ ಒಂದು ದೊಡ್ಡ ಜವಾಬ್ದಾರಿ. ಅದಲ್ಲದೆ ಶೈಕ್ಷಣಿಕವಾಗಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಗ್ರಾಮೀಣ ಪ್ರದೇಶದ ಪಂಚಾಯತ್ ಮಟ್ಟದಲ್ಲಿ 2,000 ಶಾಲೆಗಳನ್ನ CSR ಮುಖಾಂತರ ಖಾಸಗಿಯವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಖಾಸಗಿ ಶಿಕ್ಷಣ ಕ್ಷೇತ್ರದ ಜೊತೆಯಲ್ಲಿ ಒಪ್ಪಂದವನ್ನು ನಾವು ಮಾಡಿಕೊಂಡು ಒಂದೊಂದು ಶಾಲೆ ಒಬ್ಬೊಬ್ಬರಿಗೆ ಜವಾಬ್ದಾರಿಯನ್ನು ವಹಿಸಿ 2,000 ಶಾಲೆಗಳನ್ನ ಅಭಿವೃದ್ಧಿಯನ್ನು ಮಾಡಿ CSR ವತಿಯಿಂದ ಸರ್ಕಾರದ ಹಣ ಅಲ್ಲದೆ ಖಾಸಗಿಯವರ ಹತ್ರ ಹಣವನ್ನ ಪಡೆದು ಅವ್ರ ಕೈಲೇ ಶಾಲೆಯನ್ನ ಕಟ್ಟಿಸುವಂತ ಒಂದು ಬೃಹತ್ ಯೋಜನೆಯನ್ನ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಈಗ ಸದ್ಯದಲ್ಲೇ ಆ ಸಭೆಗಳನ್ನ ಪ್ರಾರಂಭವನ್ನು ಮಾಡ್ತೇವೆ. ಈಗಾಗಲೇ ರಾಮನಗರ ಜಿಲ್ಲೆಯಲ್ಲಿ 20 ಅಂತ ಶಾಲೆಗಳನ್ನ ಸುಮಾರು 8 ರಿಂದ 10 ಕೋಟಿ ರೂಪಾಯಿ ವೆಚ್ಚದ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದು ಮಾಡೆಲ್ ಪಬ್ಲಿಕ್ ಶಾಲೆಯನ್ನ ಕರ್ನಾಟಕ ಪಬ್ಲಿಕ್ ಶಾಲೆಯ ಮಾದರಿಯಲ್ಲಿ ನಾವು ಮಾಡಲಿಕ್ಕೆ ಈಗಾಗಲೇ ಒಂದು ಬುನಾದಿಯನ್ನ ಹಾಕಿ ಈಗಾಗಲೇ ಕೆಲಸ ಕೂಡ ಪ್ರಾರಂಭ ಆಗಿದೆ. ಹಿಂಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹೆಣ್ಣು ಕುಟುಂಬದ ಕಣ್ಣು ನಮ್ಮ ಎಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತು ಈಗಾಗಲೇ ಆರ್ಥಿಕವಾದಂಥ ಶಕ್ತಿಯನ್ನು ಕೊಟ್ಟು ಇವತ್ತು ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗ್ತಾ ಇದೆ. ಜಾತಿ ಧರ್ಮ ಎಲ್ಲ ಬಿಟ್ಟು ಕುವೆಂಪುರವರ ಮಾತು, ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. 1 ವರ್ಷದ ಸಾಧನೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ನಿಮ್ಮ ಆಶೀರ್ವಾದ ನಮಗೆ ಶ್ರೀರಕ್ಷೆ. ಇದನ್ನು ಈ ಸಂದರ್ಭದಲ್ಲಿ ಇದನ್ನು ಮುಂದುವರಿಸಬೇಕು. ನೀವು ನಮಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ಸೇವೆನ ಸದಾ
ಮುಂದುವರಿಸ್ತೇವೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ನಿಮ್ಮ ಸಹಕಾರ, ನಿಮ್ಮ ಸಮಸ್ಯೆಗೆ ನಾವೇ ಪರಿಹಾರ.